ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 15/2/2025 ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ 5ನೇ ತರಗತಿ ಯಾರೆಲ್ಲ ವಿದ್ಯಾರ್ಥಿಗಳು 6ನೇ ತರಗತಿ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ 6ನೇ ತರಗತಿಗೆ ಪ್ರವೇಶಕ್ಕಾಗಿ ಬರೆದಿದ್ದರೆ ಅವರ ಒಂದು ರಿಸಲ್ಟು 14/3/2025 ಪ್ರಕಟಿಸಿದರು. ಓಕೆನಾ. ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ 2ನೇ ವೀಕ್ ಒಳಗಡೆ ನಿಮಗೆ ಬರುವಂಥದ್ದು. ಓಕೆ, ಇನ್ನು ಕೆಲವಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ನಮ್ಮದು 80 ಮಾರ್ಕ್ಸ್ ಆಗಿದೆ, 75 ಆಗಿದೆ, 45 ಆಗಿದೆ, ಪಾಸಾ ಫೇಲಾ ಅಂತೇಳಿ ಹೇಳಿದ್ರೆ, ಇಲ್ಲಿ ಪಾಸು ಫೇಲಾ ಅಂತ ಏನಿಲ್ಲ ಸ್ನೇಹಿತರೆ. ನಿಮ್ಮ ಒಂದು ರ್ಯಾಂಕಿಂಗ್ ಅನುಗುಣವಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಓಕೆನಾ, ನಿಮ್ಮ ರ್ಯಾಂಕಿಂಗ್ ಮತ್ತು ಸ್ಪೆಷಲ್ ಕೆಟಗರಿ ಏನನ್ನು ಅಪ್ಲೈ ಮಾಡಿರ್ತೀರಿ, ಅರ್ಜಿಯನ್ನು ಹಾಕುವಾಗ ಏನು ಆದ್ಯತೆ ಕ್ರಮದಲ್ಲಿ ಸ್ಕೂಲ್ಗಳನ್ನು ಹಾಕಿರ್ತೀರಿ, ಆ ಸ್ಕೂಲ್ಗಳಿಗೆ ಎಷ್ಟು ಕಾಂಪಿಟೇಷನ್ ಇದೆ ಅನ್ನೋದ್ರ ಬಗ್ಗೆ ನೋಡಿಕೊಂಡು, ಸೊ ಎಷ್ಟು ವಿದ್ಯಾರ್ಥಿಗಳು ಆ ಸ್ಕೂಲಿಗೆ ಹಾಕಿದ್ದಾರೆ ಅದನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ಆಮೇಲೆ ತದನಂತರದಲ್ಲಿ ನಿಮ್ಮ ಒಂದು ರ್ಯಾಂಕಿಂಗ್ ಮತ್ತು ನಿಮ್ಮ ಅಂಕಗಳನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅಂತ ಅಂದರೆ ನಿಮಗೆ ಅಲಾಟ್ಮೆಂಟ್ ಮಾಡ್ತಾರೆ. ಆಮೇಲೆ ಅಲ್ಲಿ ಕೆಟಗರಿ ಅಲಾಟ್ಮೆಂಟ್ ಅಂತೇಳಿ ಇರುತ್ತೆ. ಸೊ ನೀವು ಯಾವ ಕೆಟಗರಿಯಲ್ಲಿ ಬರ್ತೀರಾ ಆ ಕೆಟಗರಿ ಅದ್ರ ಮುಂದೆ ಕೊಟ್ಬಿಟ್ಟು ನಿಮಗೆ ಅಲಾಟ್ಮೆಂಟ್ ಅಂತೇಳಿ ಮಾಡ್ತಾರೆ. ಅಲಾಟ್ಮೆಂಟ್ ಸ್ಕೂಲ್ ಅಂತೇಳಿ ಕೊಡ್ತಾರೆ. ಸೊ ಆ ಅಲಾಟ್ಮೆಂಟ್ ಆಗಿರುವಂಥ ಸ್ಕೂಲ್ಗೆ ಹೋಗಿ ನೀವು ಅಡ್ಮಿಷನ್ನ ತೆಗೆದುಕೊಳ್ಬೇಕು. ಅಡ್ಮಿಷನ್ನ ತೆಗೆದುಕೊಳ್ಳಲು ಸಮಯವನ್ನು ನಿಗದಿಪಡಿಸ್ತಿರ್ತಾರೆ. ಅಂದರೆ ನಿಮಗೆ ಒಂದು ಡೇಟ್ ಕೊಟ್ಟಿರ್ತಾರೆ. ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಡೇಟನ್ನು ಕೊಡ್ತಾರೆ. ಆ ಡೇಟ್ ಒಳಗಾಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಿಮ್ಮ ಡಾಕ್ಯುಮೆಂಟ್ ಏನಿದ್ದಾವೆ, ನೀವು ಅಪ್ಲೈ ಮಾಡಿದ್ರಲ್ಲ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಅರ್ಜಿಯನ್ನು ಹಾಕುವಾಗ ಏನು ಅಪ್ಲೈ ಮಾಡಿದ್ರಿ ಎಲ್ಲ ಡಾಕ್ಯುಮೆಂಟನ್ನು ನೀವು ಜೆರಾಕ್ಸ್ ಸಮೇತ ಒರಿಜಿನಲ್ ಕೂಡ ನೀವು ಇಟ್ಕೋಬೇಕಾಗ್ತದೆ. ಓಕೆನಾ. ಸೊ ಅದಾದ ನಂತರ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಇಲ್ಲಿ ಪಾಸ್ ಆರ್ ಫೇಲ್ ಯಾವುದೇ ಇರೋದಿಲ್ಲ, ನಿಮ್ಮ ರ್ಯಾಂಕಿಂಗ್ ಆಧಾರಿತವಾಗಿ ನಿಮಗೆ ನಿಮ್ಮ ಕೆಟಗರಿ ಅನ್ವಯ ಏನು ಮಾಡ್ತಾರೆ, ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಓಕೆ, ಸೆಕೆಂಡ್ ಸೀಟು ಹಂಚಿಕೆ ಪಟ್ಟಿನೂ ಬಿಡ್ತಾರೆ, ಥರ್ಡು ಬಿಡ್ತೀವಿ ಅಂತೇಳಿ ಹೇಳಿದ್ದಾರೆ ಮಾಹಿತಿ ಪುಸ್ತಕದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ಅದರಲ್ಲಿ ಏನಾದರೂ ಉಳಿಕೆ ಆದರೆ ಥರ್ಡ್ ರೌಂಡಲ್ಲಿ ಏನಾದರೂ ಸೀಟು ಉಳಿದ್ರೆ ನಿಮಗೆ ರೌಂಡ್ 4 ಬಿಡ್ತಾರೆ. ಮತ್ತು ಕೆಲವೊಂದಿಷ್ಟು ಕಡೆ ಸರಿ ಏನಾಗಿತ್ತು ಅಂತಂದರೆ ಸ್ಕೂಲ್ ಅವರು ಕೂಡ ಫೋನ್ ಮಾಡಿ ಹೇಳಿದ್ದಾರೆ. ಓಕೆನಾ, ಆಯ್ಕೆ ಪಟ್ಟಿ ಬಿಡಲಂಗೆ ಸ್ಕೂಲ್ ಅವರು ಕೂಡ ಫೋನ್ ಮಾಡಿ ನಿಮ್ಮ ಮಗು ಆಯ್ಕೆ ಆಗಿದೆ ಈ ಸ್ಕೂಲ್ಗೆ ಬಂದು ನೀವು ಅಡ್ಮಿಷನ್ನ ತೆಗೆದುಕೊಳ್ಬೇಕಂತೇಳಿ ಸ್ಕೂಲ್ ಅವರು ಕೂಡ ಕಾಲ್ ಮಾಡಿದುಂಟು. ಓಕೆನಾ, ಇದಿಷ್ಟು ಮಾಹಿತಿ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕನ್ನಡದವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.